ಓಂ ಶಾಂತಿ. ತಂದೆಯು ಕಲ್ಪಕಲ್ಪವೂ ಬಂದು ನೀವು ಮಕ್ಕಳಿಗೆ ತನ್ನ ಪರಿಚಯವನ್ನು ಕೊಡುತ್ತಾರೆ. ನೀವು ಸಹ ಎಲ್ಲರಿಗೆ ತಂದೆಯ ಯಥಾರ್ಥ ಪರಿಚಯವನ್ನು ಕೊಡಬೇಕು. ಬಾಬಾ, ನಾವು ನಿಮ್ಮ ಪರಿಚಯವನ್ನು ಕೊಡಲು ಬಹಳ ಕಷ್ಟವಾಗುತ್ತದೆ. ನಾವು ಹೇಗೆ ನಿಮ್ಮ ಪರಿಚಯವನ್ನು ಕೊಡುವುದು? ಈ ಪ್ರಶ್ನೆಯನ್ನು ಕೇಳಿ ತಂದೆಗೂ ಸಹ ಆಶ್ಚರ್ಯವಾಗುತ್ತದೆ. ಯಾವಾಗ ನಿಮಗೆ ತಂದೆಯು ತನ್ನ ಪರಿಚಯವನ್ನು ಕೊಟ್ಟಿದ್ದಾರೆಂದರೆ ನೀವು ಸಹ ಅನ್ಯರಿಗೆ ಕೊಡಬಹುದು. ಇದರಲ್ಲಿ ಕಷ್ಟದ ಮಾತೇ ಇಲ್ಲ. ಇದು ಬಹಳ ಸಹಜವಾಗಿದೆ. ಇದು ಮತ್ತೆ ಆತ್ಮಗಳು ಮತ್ತು ಪರಮಾತ್ಮನ ಮೇಳವಾಗಿದೆ. ಇದು ಕಲ್ಯಾಣಕಾರಿ ಮೇಳವಾಗಿದೆ. ತಂದೆಯು ಕಲ್ಯಾಣಕಾರಿಯಾಗಿದ್ದಾರೆ, ಬಹಳ ಕಲ್ಯಾಣ ಮಾಡುತ್ತಾರೆ. ವಿಶ್ವದ ರಾಜ್ಯಭಾಗ್ಯ ಸ್ವರ್ಗವು ಬೇಅದ್ದಿನ ತಂದೆಯ ಬಳಿ ಇದೆ ಎಂದು ಮಕ್ಕಳಿಗೂ ಗೊತ್ತಿದೆ. ಈಗ ನೀವು ಹೇಳುತ್ತೀರಿ, ನಾವು ಜೀವಿಸಿದಂತೆಯೇ ಪಾರಲೌಕಿಕ ತಂದೆಯ ಮಕ್ಕಳಾಗಿದ್ದೇವೆ. ಇಲ್ಲಿ ಸ್ವಯಂ ತಂದೆಯು ಕುಳಿತು ಓದಿಸುತ್ತಾರೆ. ಅವರು ತಂದೆಯೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ. ಇದೊಂದೇ ಮಾತನ್ನು ಬಹಳ ಚೆನ್ನಾಗಿ ಧಾರಣೆ ಮಾಡಿ ಮರೆಯಬೇಡಿ. ತಂದೆಯು ನಿರಾಕಾರನಾಗಿದ್ದಾರೆ. ಅವರಿಗೆ ತನ್ನದೇ ಆದ ಶರೀರವಿಲ್ಲ. ಆದ್ದರಿಂದ ತಂದೆಯು ಈ ತನುವಿನಲ್ಲಿ ಬರುತ್ತಾರೆ. ಇವರ ಹೆಸರನ್ನು ಬ್ರಹ್ಮ ಎಂದು ಇಟ್ಟಿದ್ದಾರೆ. ತಂದೆಯು ತಿಳಿಸುತ್ತಾರೆ, ನಾನು ಅಗಸನಾಗಿದ್ದೇನೆ. ನಾನು ಯೋಗಬಲದಿಂದ ನೀವಾತ್ಮರನ್ನು ಶುದ್ಧ ಮಾಡುತ್ತೇನೆ. ಆದರೂ ಸಹ ಮತ್ತೆ ನೀವು ವಿಕಾರದಲ್ಲಿ ಹೋಗಿ ತಮ್ಮ ಶೃಂಗಾರವನ್ನೇ ಕೆಡಿಸಿಕೊಳ್ಳುತ್ತೀರಿ. ನೀವು ಸಹ ಅವರನ್ನು ಪತಿತ ಪಾವನ ತಂದೆಯೇ ಬಂದು ಪಾವನ ಮಾಡಿ ಎಂದು ಕರೆಯುತ್ತೀರಿ. ಆತ್ಮವು ಪಾವನವಾದರೆ ಶರೀರವು ಪಾವನವಾದದ್ದೇ ಸಿಗುವುದು. 111 ಸಂವತ್ಸರದಿಂದ ನಾವಿಲ್ಲಿ ಪಾತ್ರವನ್ನಭಿನಯಿಸಲು ಮನೆಯಿಂದ ಬರುತ್ತೇವೆ. ಇದು 5000 ವರ್ಷಗಳ ಚಕ್ರವಾಗಿದೆ. ನನಾತ್ಮನ ಪಾತ್ರವು ಅವಿನಾಶಿಯಾಗಿ ನೋಂದಾವಣೆಯಾಗಿದೆ. ತಂದೆ ಕಲ್ಪಕಲ್ಪವು ಕಲ್ಪದ ಸಂಗಮಯುಗದಲ್ಲಿ ಬಂದು ಸರ್ವರ ಪ್ರತಿ ಸದ್ಗತಿ ಮಾಡುತ್ತಾರೆ. ಇಂತಹ ತಂದೆಯನ್ನಂತೂ ಎಂದಿಗೂ ಮರೆಯಬಾರದು. ನೀವು ಅಕಾಲ ಮೂರ್ತಿ ಆತ್ಮಗಳೆಲ್ಲರೂ ತಮ್ಮ ತಮ್ಮ ಸಿಂಹಾಸನದಲ್ಲಿ ವಿರಾಜಮಾನರಾಗಿದ್ದೀರಿ. ತಂದೆಯೂ ಸಹ ಈ ಸಿಂಹಾಸನವನ್ನು ಲೋನಾಗಿ ಪಡೆದಿದ್ದಾರೆ. ಈ ಭಾಗ್ಯಶಾಲಿ ರಥದಲ್ಲಿ ತಂದೆಯು ಪ್ರವೇಶ ಮಾಡುತ್ತಾರೆ. ಇರುವುದೇ 84 ಜನ್ಮಗಳು. ಪುನರ್ಜನ್ಮವಂತೂ ಎಲ್ಲರಿಗೂ ಇದೆ. ಬ್ರಹ್ಮತತ್ವದಲ್ಲಿ ಹೋಗಿ ಲೀನವಾಗುವುದಾಗಲಿ ಮೋಕ್ಷವನ್ನು ಪಡೆಯುವುದಾಗಲಿ ಇಲ್ಲ. ಇದಂತೂ ಮಾಡಲ್ಪಟ್ಟಂತಹ ನಾಟಕವಾಗಿದೆ. ಮಹಾಪ್ರಳಯವೂ ಸಹ ಆಗುವುದಿಲ್ಲ. ತಂದೆಯು ರಾಜಯೋಗವನ್ನು ಕಲಿಸುತ್ತಾರೆ. ಇದರಿಂದ ನೀವು ರಾಜ್ಯ ಭಾಗ್ಯವನ್ನು ಪಡೆಯುತ್ತೀರಿ. ಇದರಲ್ಲಿ ಯಾವುದೇ ಸಂಶಯದ ಮಾತಿಲ್ಲ. ಮಕ್ಕಳೇ, ತಂದೆಯನ್ನು ಹೇಗೆ ನೆನಪು ಮಾಡುವುದೆಂದು ಎಂದಿಗೂ ತಬ್ಬಿಬ್ಬಾಗಬೇಡಿ. ಅರೆ, ನೀವು ತಂದೆಯನ್ನೇ ನೆನಪು ಮಾಡಲು ಸಾಧ್ಯವಿಲ್ಲವೇ? ಯಾವ ತಂದೆಯಿಂದ ಆಸ್ತಿಯೂ ಸಿಗುವುದೋ ಅವರನ್ನು ಮರೆಯಲಾಗುತ್ತದೆಯೇ? ಇಡೀ ಪ್ರಪಂಚವೇ ಕರ್ಮ ಕ್ಷೇತ್ರವಾಗಿದೆ. ಆತ್ಮವು ಶರೀರದಲ್ಲಿ ಪ್ರವೇಶ ಮಾಡಿ ಇಲ್ಲಿ ಕರ್ಮ ಮಾಡುತ್ತದೆ. ತಂದೆಯು ಕರ್ಮ ಅಕರ್ಮ ವಿಕರ್ಮದ ರಹಸ್ಯವನ್ನು ತಿಳಿಸುತ್ತಾರೆ. ಶ್ರೀಮತದ ಲಗಾಮನ್ನು ಬಿಗಿ ಮಾಡಿ ಮನಸ್ಸನ್ನು ವಶ ಮಾಡಿಕೊಳ್ಳುವಂತಹ ಬಾಲಕರಿಂದ ಮಾಲೀಕ ಭವ. ಯಾವಾಗ ಮನಸ್ಸು ಬುದ್ಧಿಯು ಸೈಡ್ ಸೀನನ್ನು ನೋಡುವುದೋ ಆಗ ಮನಸ್ಸು ಚಂಚಲವಾಗುತ್ತದೆ. ಸದಾ ನಿಶ್ಚಯವಿರಲಿ, ಏನಾಗುತ್ತಿದೆ ಅದು ಒಳ್ಳೆಯದಿದೆ ಮತ್ತು ಏನಾಗುವುದಿದೆ ಅದು ಇನ್ನೂ ಒಳ್ಳೆಯದಿದೆ. ಅಂದ ಮೇಲೆ ಅಚಲ ಅಡೋಲರಾಗಿರುತ್ತೀರಿ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಉದ್ಯೋಗ ವ್ಯವಹಾರಗಳನ್ನು ಮಾಡುತ್ತಾ ಕಮಲ ಪುಷ್ಪ ಸಮಾನರಾಗಿರಿ ಎಂದು ತಂದೆಯೂ ತಿಳಿಸುತ್ತಾರೆ. ನೀವು ಇಂತಹ ದೇವತೆಗಳಾಗುವವರಿದ್ದೀರಿ. ಓಂ ಶಾಂತಿ. 21 ಜನ್ಮಕ್ಕೆ 21 ಪರಮಾತ್ಮನ ಮಹಾವಾಕ್ಯವನ್ನ ಆಲಿಸಿ. ನಿಮ್ಮದೇ ಆದಂಥ ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.